ಅಷ್ಟು ಲಕ್ಷಣವಾಗಿದ್ದಿಲ್ಲಮ್ಮ. ಎಷ್ಟಂತೆ? 80 something change he said. 83. ಬೇರೆ ಪೆಂಡೆಂಟ್ಸು ತೋರಿಸಿ ಮೇಡಮ್. ನಥಿಂಗ್ ಲೈಕ್ ದಟ್. ಇಟ್ಸ್ ಲುಕಿಂಗ್ ವೆರಿ ಪ್ರಿಟಿ. ಈ ಥರನೂ ಚೆನ್ನಾಗಿದೆಯಲ್ಲ? ಚೆನ್ನಾಗಿ. ಇಟ್ಸ್ ಲುಕಿಂಗ್ ವೆರಿ ಕ್ಯೂಟ್. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಆ್ಯಕ್ಚುಲಿ ಒಂದಷ್ಟು ಗೋಲ್ಡ್ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಇನ್ಫ್ಯಾಕ್ಟ್ ನನ್ನ ಹಳೆ ವ್ಯೂವರ್ಸಿಗೆ ಗೊತ್ತಿರುತ್ತೆ, ನಾನು ಒಂದಷ್ಟು ಪಾರ್ಟ್ ಆಫ್ ಮೈ ಇನ್ಕಮ್ ಏನಿದೆ ಅದನ್ನು ಕಂಪ್ಲೀಟಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ಬಿಕಾಸ್ ಹೆಣ್ಮಕ್ಳಿಗೆ ಐ ಥಿಂಕ್ ಒನ್ ಆಫ್ ದ ಫೇವ್ರೆಟೆಸ್ಟ್ ಥಿಂಗ್ ಅಂತ ಅಂದರೆ ಗೋಲ್ಡ್ ಜ್ಯುವೆಲರಿ ಅಂತ ಹೇಳ್ಬೋದು. ಇನ್ನು ಈಗಂತೂ ಸಿಕ್ಕಾಪಟ್ಟೆ ವೆರೈಟೀಸ್, ಪ್ಯಾಟರ್ನ್ಸ್ ಇರ್ಬೋದು, ಪ್ರತಿಯೊಂದು ಬಂದಿದೆ. ಸೊ ಹಾಗಾಗಿ ಇವತ್ತು ಕೂಡ ಅದೇ ರೀತಿ ಒಂದು ಜ್ಯುವೆಲರಿಗೆ ಹೋಗಿದ್ದೆ. ಸೊ ಯಾವುದದು ಜ್ಯುವೆಲರಿ ಶಾಪ್ ಆ್ಯಂಡ್ ಅದರಲ್ಲಿ ಐಡೆಂಟಿಫೈ ಮಾಡಿದಂಥ ಡಿಫ್ರೆನ್ಸ್ ಏನು, ನಾನು ಅದು ಒಳ್ಳೇದಾ ಅಥವಾ ಕೆಟ್ಟದಾ ಅನ್ನೋವಂಥದ್ದು, ಅಥವಾ ಯಾವುದು ಬೆಸ್ಟ್ ಅಥವಾ ಯಾವುದು ಓಕೆ ಅಂತ ಅನಿಸುತ್ತೆ ಅನ್ನೋಂಥದ್ದೆಲ್ಲ ಒಂದು ರೀತಿ ಕನ್ಫ್ಯೂಷನ್ ಆಗಿತ್ತು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಕೂಡ ಸಜೆಷನ್ಸ್ ತಗೊಳ್ಳೋಣ, ನನಗನ್ಸಿದ್ದನ್ನು ನಿಮ್ಗೆ ಹೇಳೋಣ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ಶೇರ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಸೊ ಎಸ್, ಫಸ್ಟ್ ಥಿಂಗ್ ನಾನು ಹೇಳ್ದಂಗೆ ನನ್ನ ಗೋಲ್ಡ್ ಜ್ಯುವೆಲರಿ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಭೀಮಾನಲ್ಲಿ ಹಾಕಿರುವಂಥ ಒನ್ ಆಫ್ ದ ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಅಂತ ಅನ್ಸುತ್ತೆ ನಾನು ಈ ಒಂದು ಸ್ಕೀಮ್ನ ಭೀಮಾದಲ್ಲಿ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಸೊ ನೀವು ಯಾರಾದರೂ ಭೀಮಾನಲ್ಲಿ ಸ್ಕೀಮ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಮೋಸ್ಟ್ಲಿ ನಿಮಗೂ ಗೊತ್ತಿರುತ್ತೆ. 2 ಥರದ ಸ್ಕೀಮ್ ಇರುತ್ತೆ, 2-3 ಥರದ ಸ್ಕೀಮ್ ಇರುತ್ತೆ. ಬಟ್ ನಾನು ಇಲ್ಲಿವರೆಗೂ ಹಾಕಿರುವಂಥದ್ದು 2 ಥರದ ಸ್ಕೀಮ್. ಸೊ ಒಂದು ಬಂದು ಗೋಲ್ಡ್ ಅಕ್ಯುಮುಲೇಷನ್ ಸ್ಕೀಮ್ ಅಂತ ಹೇಳಿ. ಆ ಗೋಲ್ಡ್ ಅಕ್ಯುಮುಲೇಷನ್ ಸ್ಕೀಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಪ್ರತಿ ಮಂತ್ ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾವು 10,000 ಪೇ ಮಾಡ್ತೀವಿ ಅಂದರೆ ಆ 10,000ಗೆ ಎಷ್ಟು ಗೋಲ್ಡ್ ಆ ದಿವಸಕ್ಕೆ ಇರುತ್ತೋ ಅದು ಅಕ್ಯುಮುಲೇಟ್ ಆಗುತ್ತೆ ನಮ್ಮ ಅಕೌಂಟಲ್ಲಿ ಅಂತ ಹೇಳ್ಬೋದು. ಇನ್ನು ಒಂದು ಬಂದು ಅಮೌಂಟ್ನ ಆ್ಯಡ್ ಮಾಡಿ ಕೊಡುವಂಥದ್ದಾಗಿರುತ್ತೆ. ಸೊ ಇವಾಗ ಗೋಲ್ಡ್ ಅಕ್ಯುಮುಲೇಷನಲ್ಲಿ ಏನಾಗುತ್ತೆ, ಲಾಸ್ಟ್ಗೆ ನಾವು ತಗೊಳಕ್ ಹೋದಾಗ ನಾವು ಪೂರ್ತಿ ವರ್ಷ ಎಷ್ಟು ಗೋಲ್ಡ್ನ ನಾವು ಇನ್ವೆಸ್ಟ್ ಮಾಡಿರ್ತೀವೋ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಏನಿದೆ ಅದು 50% ಆಗಿ ನಮಗೆ ಡಿಡಕ್ಟ್ ಮಾಡಿ ಕೊಡ್ತಾರೆ. ವೇರ್ ಇನ್ ದ ಅದರ್ ಸ್ಕೀಮ್ ಇಸ್ ಬರೀ ಅಮೌಂಟ್ನ ಪೇ ಮಾಡುವಂಥದ್ದು, ಅದಕ್ಕೆ ಯಾವುದೇ ರೀತಿ ಗೋಲ್ಡ್ ಅಕ್ಯುಮುಲೇಟ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಮಂತ್ ನಾವು 10,000 ಪೇ ಮಾಡಿದೀವಿ ಅಂದರೆ ಟಿಲ್ ದ 11th month ವರ್ಗೂ ನಾವು ಆ 10,000ನ ಪೇ ಮಾಡ್ತೀವಿ. 12th month ಏನಿದೆ ಅದು ಅವರೇ ಪೇ ಮಾಡಿ ನಮಗೆ ಅಂದರೆ 10,000 ಅವ್ರ ಕಡೆಯಿಂದ ಹಾಕಿ ಕೊಡ್ತಾರೆ. ಸೊ ಅದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಬಟ್ ವೇಸ್ಟೇಜ್ ಅಂತೂ ಇರುತ್ತೆ. ಸೊ ವೇಸ್ಟೇಜ್ ಅದೇನು ಲೆಸ್ ಆಗೋದಿಲ್ಲ, ಬಟ್ ಮೇಕಿಂಗ್ ಚಾರ್ಜಸ್ ಏನಿದೆ ಅದು ಮಾತ್ರ ಲೆಸ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದ್ಸತಿ ಕೆಲವು ಪರ್ಸೆಂಟೇಜಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಂದ್ಸತಿ ಆಂಟಿಕ್ ಡಿಸೈನ್ ತಗೋಬಹುದು, ಅದಕ್ಕೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಆಗಲಿ ವೇಸ್ಟೇಜ್ ಆಗಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ರೀತಿ ಸ್ಕೀಮ್ ಏನಿದೆ ಅದು ತಗೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಗೋಲ್ಡ್ ಅಕ್ಯುಮುಲೇಷನ್ ಸ್ಕೀಮಲ್ಲಿ ನಾವು ಗೋಲ್ಡೇ ತಗೋಬೇಕಾಗತ್ತೆ. ಯಾವುದೇ ರೀತಿ ಸಿಲ್ವರ್ ಆಗಲಿ ಅಥವಾ ಪ್ಲಾನ್ ಚೇಂಜ್ ಮಾಡೋವಂಥದ್ದು ಇಲ್ಲ, ನನಗೆ ಇವಾಗ ಅಮೌಂಟ್ನ ಕನ್ವರ್ಟ್ ಮಾಡಿ ಕೊಡಿ ಆ ಥರ ಅಂದರೆ ಆಗೋದಿಲ್ಲ ಅದು. ಸೊ ಫಸ್ಟಲ್ಲಿ ನಾವು ಎಕ್ಸ್ಕ್ಯೂಸ್ ಮೀ, ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತದೆ. ಸೊ ದ 2 ಡಿಫ್ರೆಂಟ್ ಕ್ಯಾಟಗರೀಸ್ ಏನಿರುತ್ತೆ ಅದನ್ನು ನಾವು ಲಾಸ್ಟಲ್ಲಿ ಚೇಂಜ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ದಟ್ ಇಸ್ ವಾಟ್ ನಾನು 3-4 ಟೈಮ್ಸ್ ಇಂದ ನೋಡಿರೋವಂಥದ್ದು. ವೇರ್ ಆಸ್ ಇವತ್ತು ನಾನು GRTಗೆ ವಿಸಿಟ್ ಮಾಡಿದಾಗ ಅವ್ರು ಹೇಳಿದಂಥದ್ದು, ನೀವು ಯಾವುದಾದ್ರೂ ಪ್ಲಾನ್ ತಗೋಬೋದು, ಬೀಟ್ ಗೋಲ್ಡ್ ಅಕ್ಯುಮುಲೇಟ್ ಆಗುವಂಥದ್ದಾಗಿರ್ಬೋದು ಅಥವಾ ಈ ಕಡೆ ದುಡ್ಡು ಕಟ್ಟುವಂಥದ್ದಾಗಿರ್ಬೋದು. ಸೊ ಲಾಸ್ಟಲ್ಲಿ ನಿಮಗೆ ಯಾವುದು ಬೆನಿಫಿಟ್ ಇದೆ ಅಂತ ನಿಮಗನ್ಸುತ್ತೋ ಅದನ್ನು ನಾವು ತಗೋಬೋದು. ಸೊ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಬಟ್ ಇಲ್ಲಿ ಲಿಕ್ವಿಡಿಟಿ ಅಥವಾ ಫ್ಲೆಕ್ಸಿಬಿಲಿಟಿ ಇದೆ ನಮಗೆ GRTನಲ್ಲಿ. ವೆರಸ್ ಇನ್ ಭೀಮಾ ಆ ಫ್ಲೆಕ್ಸಿಬಿಲಿಟಿ ಎಲ್ಲೋ ಕೊಡಲ್ವೇನೋ ಅಂತ ನನಗೆ ಅನ್ಸೋ ಅಂಥದ್ದು. ಸೊ ನೆಕ್ಸ್ಟ್ ಟೈಮ್ ನನಗೆ ಆಲ್ಮೋಸ್ಟ್ ಈ ಇಯರ್ದು ಕಾರ್ಡ್ ಏನಿದೆ ಅದು ಮುಗಿತಾ ಬರ್ತಾ ಇದೆ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಟೈಮ್ ಭೀಮಾ ಅಥವಾ GRTನ ಅಂತ. ಬಟ್ ಇನ್ನೂ ಒಂದು ಕ್ವೆಶನ್ ಏನು ಅಂತ ಹೇಳಿದ್ರೆ, ಭೀಮಾನ ಐ ಹ್ಯಾವ್ ಬೀನ್ ಟ್ರಸ್ಟಿಂಗ್ ಇಟ್ ಫ್ರಮ್ ಪಾಸ್ಟ್ 5 years ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಮದುವೆ ಟೈಮಿಂದ ಹಿಡಿದು ಪ್ರತಿಯೊಂದೂ ಬೀನ್ ವಿತ್ ಭೀಮಾ. ಸೊ ಹಾಗಾಗಿ ಗೋಲ್ಡ್ ವೈಸ್ ಆಗಲಿ ಅಥವಾ ಸಿಲ್ವರ್ ವೈಸ್ ಆಗಲಿ ಪ್ರತಿಯೊಂದೂ ಭೀಮಾ ತುಂಬ ಚೆನ್ನಾಗಿ ಟ್ರಸ್ಟ್ ವರ್ದಿ ಅಂತ ಅನಿಸುತ್ತೆ. ಸೊ GRTನಲ್ಲಿ ನಾವು ವೆರಿ ಮಿನಿಮಲ್, ಐ ಥಿಂಕ್
ನಾವು ಈ ಕಡೆ ಶಿಫ್ಟ್ ಆದಮೇಲೆ ಮನೆ ಚೇಂಜ್ ಮಾಡಾದ್ಮೇಲೆ ಅಷ್ಟೇ ನಾವು ಭೀಮಾಗೆ ತುಂಬ ದೂರ ಆಗುತ್ತೆ ಅಂತ ಹೇಳಿ GRTನ ಪ್ರಿಫರ್ ಮಾಡಿದಂಥದ್ದು. ಬಟ್ ಅಲ್ಲಿ ಗೋಲ್ಡ್ ಹೇಗಿದೆ ಅಥವಾ ಏನು ಅಥವಾ ಮೇಕ್ ಹೇಗಿರುತ್ತೆ, ಪ್ರತಿಯೊಂದು ಜ್ಯುವೆಲರಿ ಶಾಪ್ದು ಅದರದ್ದೇ ಆದಂಥ ಮೇಕ್, ಡಿಸೈನ್ ಆ್ಯಂಡ್ ಪಾಲಿಸೀಸ್ನ ಫಾಲೋ ಮಾಡ್ತಾರೆ. ಸೊ GRT ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ, ನೀವು ಯಾರಾದರೂ ಅಲ್ಲಿ ಕಾರ್ಡ್ ಹಾಕಿ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ಅದೊಂಥರ ಕನ್ಫ್ಯೂಷನ್ ಆಗಿದೆ ನನಗೆ. ಸೊ ವೇರ್ ಟು ಕಂಟಿನ್ಯೂ. ಈ ಫ್ಲೆಕ್ಸಿಬಿಲಿಟಿ ನಮಗೆ ಭೀಮಾದಲ್ಲಿ ಇಲ್ದಲ್ಲೇ ಇರೋದ್ರಿಂದ ಈ ರೀತಿ ಹಾಕಿ ಟ್ರೈ ಮಾಡಬಹುದಾ ಅನ್ನೋವಂಥದ್ದು. ಬಿಕಾಸ್ ಪ್ರತಿಯೊಂದು ಸಿಂಗಲ್ ಪೆನಿ ಇಸ್ ಲೈಕ್ ಪ್ರತಿ ಕಷ್ಟಪಟ್ಟು ದುಡಿಯೋವಂಥದ್ದಲ್ವಾ. ಸೊ ಹಾಗಾಗಿ ಅದ್ರದ್ದು ಬೆಸ್ಟ್ ಯೂಸ್ ಆಗಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಸೊ ಈ ಒಂದು ಥಾಟ್ ಬಂತು. ಆ್ಯಂಡ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಅನ್ಸುತ್ತೆ. ಸ್ಪೆಷಲಿ ಇಂಡಿಯನ್ ಮಾರ್ಕೆಟಲ್ಲಿ ಗೋಲ್ಡ್ ಅಂತೂ ಸಿಕ್ಕಾಬಟ್ಟೆ ಹೈಪಲ್ಲೇ ಇರುತ್ತೆ. ಬಿಕಾಸ್ ನಮ್ಮ ಕಲ್ಚರೇ ಅದು. ಪ್ರತಿಯೊಬ್ಬ ಹೆಣ್ಣುಮಕ್ಳಿಗೂ ಗೋಲ್ಡ್ ಅನ್ನೋವಂಥದ್ದು ಬಹಳನೇ ಇಷ್ಟ ಆಗುತ್ತೆ. ಒಂದು ರೀತಿ ಇನ್ವೆಸ್ಟ್ಮೆಂಟ್ ಕೂಡ ಆ್ಯಂಡ್ ಅಸೆಟ್ ಕೂಡ, ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಆ್ಯಂಡ್ ಹೆಣ್ಮಕ್ಳಿಗೂ ಬಹಳ ಇಷ್ಟ ಆಗುವಂಥದ್ದು. ಸೊ ಹಾಗಾಗಿ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ವುಮೆನ್ಸ್ ನೋಡ್ತಾರೆ ಅಂದರೆ ದಟ್ ಈಸ್ ಗೋಲ್ಡ್ ಅಂತ ಹೇಳ್ಬೋದು. ಇನ್ನು ಕಷ್ಟ ಕಾಲಕ್ಕೆ ಕೂಡ ಗೋಲ್ಡ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆ್ಯಂಡ್ ಅಸೆಟ್ ಅಂತ ಹೇಳ್ಬೋದು. ಲಿಕ್ವಿಫೈಡ್ ಮಾಡ್ಬೋದು ಅಂತ ಹೇಳಿ. ಸೊ ಇದು ಒಂದು ಪುಟ್ಟದಾದಂಥ ಕನ್ಫ್ಯೂಷನ್ಸ್ ಇತ್ತು ನನಗೆ. ಸೊ ಐ ಥಾಟ್ ಐ ವಿಲ್ ಶೇರ್ ಇಟ್ ವಿತ್ ಯು. ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ ಯಾವುದು ಬೆಟರ್ ಅಥವಾ ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಹೇಳಿ. ಇನ್ನು GRTಗೆ ನನ್ನ ಕೊಲೀಗ್ ಜೊತೆ ಇವತ್ತು ಹೋಗಿದ್ದೆ. ಚೆನ್ನಾಗಿರೋ ಒಂದು 2 ಸರಗಳು ಅನ್ನಿಸ್ತು. ಸೊ ಅದಕ್ಕೆ ಅದ್ರದ್ದು ವ್ಲಾಗ್ ಕೂಡ ಮಾಡ್ಕೊಂಡ್ಬಂದೀನಿ. ಅದನ್ನು ಕೂಡ ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ. ಸೊ ಐಮ್ ಥಿಂಕಿಂಗ್ ಲಾಸ್ಟಲ್ಲಿ ಒಂದು ನೋಡಿದೆ ನಾನು, ಅದ್ರ ತೊಗೋಬೇಕಂತ ಅನ್ನಿಸ್ತು. ಇಟ್ ವಾಸ್ 93 ಗ್ರಾಮ್ಸ್ ಏನೋ ಇದೆ. ಬಟ್ ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಟ್ರೆಂಡಿಯಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಅದು ನಾನು ಎಲ್ಲ ಫಂಕ್ಷನಿಗೆ ವೇರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ತೊಗೋತೀನ ಹೇಗೆ ಅಂತ. ಬಟ್ ಮೈಂಡಲ್ಲಂತೂ ಆ ರೀತಿ ಥಾಟ್ ಇದೆ. ಸೊ ನೋಡಬೇಕು ಯಾವ ಥರ ತೊಗೋತೀನಿ ಏನು ಅಂತ. ಸೊ ಈ ಪುಟ್ಟದಾದಂಥ ವ್ಲಾಗ್ ನಿಮಗೋಸ್ಕರ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತು ಎಸ್, ಇವತ್ತಿನ ವ್ಲಾಗ್ ಅಂಗಡಿನಲ್ಲಿ ನಾವು ಏನೇನು ನೋಡಿದ್ವಿ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಹೋಪ್ ಯು ಆಲ್ ಎಂಜಾಯ್ ಇಟ್. ಇನ್ನು ಸ್ಟಾರ್ಟಿಂಗಲ್ಲೇ ಒಂದು ರೀತಿ ಐ ಕ್ಯಾಚಿಂಗ್ ಅಂತಲೇ ಹೇಳ್ಬೋದು. ಈ ಒಂದು ಹಾರ ಏನಿದೆ ಇದು ಕಾಣಿಸ್ತು. ಆ್ಯಂಡ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಅವ್ರು ಹಾಕ್ಕೊಂಡಿದ್ದಂತೂ ಇನ್ನೂ ಅದರದ್ದು ಕಳೆ ಇನ್ನೂ ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ತಾನೇ ಸರ ಹಾಕೊಂಡ್ಮೇಲೆ ಲಕ್ಷಣ ಜಾಸ್ತಿ ಆದ್ಯಾ ಅಥವಾ ಏನಿಲ್ಲ? ಇನ್ ಜನರಲ್ ಐ ಆಮ್ ಲುಕಿಂಗ್ ಪ್ರಿಟಿ. ಮೂರು ಮಾರಮ್ಮನ ಥರನೇ ಇದೆ. Nothing like that. It's looking very pretty. ಈ ಥರನೂ ಹಾಕೋಬೋದು, ಸಿಂಪಲ್ Sure. ಬಟ್ ಎರಡು ಹಾಕಿದ್ರೆ ತುಂಬ ಹೆವಿ ಚೆನ್ನಾಗಿದೆ. ಇಟ್ಸ್ ಲುಕಿಂಗ್ ವೆರಿ ನೈಸ್. My viewers will be very attracted with your look and feel. This is Pearl. This is also Lakshmi. This is also Lakshmi. ಅದು ಒಂದೇ ಹಾಕಿದ್ರೆ ಚೆನ್ನಾಗಿದೆ. ಅದು ಬೇಡ, ಅದಷ್ಟು ಗೆಟಪ್ ಕಾಣಿಸ್ತಾ ಇಲ್ಲ. ಇದು ಒಂದೇ ಲಾಂಗ್ ಚೈನ್ ಇಸ್ ಲುಕಿಂಗ್ ಗುಡ್. ಅದು ಪೆಂಡೆಂಟ್ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಅದು ರಿಮೂವ್ ಮಾಡ್ತೀನಿ ಬನ್ನಿ, ಹತ್ರ ಬನ್ನಿ. ಬೇರೆ ಪೆಂಡೆಂಟ್ಸು ತೋರಿಸಿ ಮೇಡಮ್. ಇಲ್ಲೇ ಇದೆ, ನೀವು ನೋಡಿ. ಜಸ್ಟ್ ನಾನು ಕಲರ್ದು ಬನ್ನಿ, ಹತ್ರ ಬನ್ನಿ. ಇನ್ನು ಸಿಕ್ಕಾಬಟ್ಟೆ ಚೆನ್ನಾಗಿರೋ ಡಿಸೈನ್ಸ್ ಇತ್ತು. ಇನ್ನು ನನ್ನ ಕೊಲೀಗ್ಗೆ ಇವಾಗ ಏನು ಹಾಕ್ಕೊಂಡಿದ್ರೆ ಇದು ತುಂಬಾ ಇಷ್ಟ ಆಯಿತು ಅವ್ರಿಗೆ. ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಈ ಒಂದು. ಮತ್ತು ಇದಾದಮೇಲೆ ಮತ್ತೆ ಕೆಳಗಡೆ ಹೋದಾಗ ಇನ್ನೂ ಒಂದು ನೆಕ್ ಪೀಸ್ ನೋಡಿದ್ವಿ. ಅದಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇಬ್ರಿಗಂತೂ ತುಂಬ ಫೇವ್ರೆಟ್ ಅನ್ನಿಸ್ತು. ಬಟ್ ಔಟ್ ಆಫ್ ದ ಬಡ್ಜೆಟ್ ಹೋಗ್ತಾಯಿತ್ತು. ಆ್ಯಂಡ್ 93 ಗ್ರಾಮ್ಸ್ ಏನೋ ಇತ್ತು. ಆ್ಯಂಡ್ ಹತ್ತಿರ 8 lakhs ಅಷ್ಟು ಕಾಸ್ಟ್ ಆಗ್ತಾಯಿತ್ತು. ಸೊ ಅದೇ ಅನ್ಕೋತಾ ಇದ್ವಿ, ತೊಗೊಂಡ್ರೆ ಈ ಥರ ತೊಗೋಬೇಕು, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಬಟ್ ಅದರಲ್ಲಿ ಇದು ಕೂಡ ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಇತ್ತು ಕೂಡ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ನನಗೆ ಈ ರೀತಿ ಬೆಳ್ಳಿದು ದೀಪ ತೊಗೋಬೇಕಂತ ತುಂಬ ಇಷ್ಟ ಇದೆ. ಸೊ ಪ್ರತಿ ಸತಿ ಹೋಗ್ತೀನಿ, ಏನೋ ಡಿಸೈನ್ ಇಷ್ಟ ಆಗಲ್ಲ ಅಥವಾ ಇನ್ನೊಂದೇನೋ ಇರುತ್ತೆ.
ಇನ್ನು ಸ್ವಲ್ಪ ಹಳೆ ಬೆಳ್ಳಿ ಕೂಡ ಇತ್ತು, ಬಟ್ ಆದರೆ ಕಾಲು ಚೈನ್ ಇರೋದ್ರಿಂದ ಕಾಲು ಚೈನಿಗೆ ಸ್ವಲ್ಪ ಪ್ಯೂರಿಟಿ ಕಮ್ಮಿ ಇರುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅದರ ತೊಗೊಂಡು ಹೋಗಿ ಹಸ್ಬೆಂಡ್ ಜೊತೆ ಒಂದು ಸತಿ ಹೋಗ್ಬಿಟ್ಟು ಹಾಕಿ ಇದನ್ನು ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 2ರಿಂದ ಒಂದು 300 ಗ್ರಾಮ್ಸ್ ಇತ್ತು, ಇನ್ನು ಒಂದು 310 ಗ್ರಾಮ್ಸ್ ಏನೋ ಇರುತ್ತೆ, ಸ್ವಲ್ಪ ವೇರಿ ಆಗುತ್ತೆ. ಬಟ್ ಎಸ್, ಇವತ್ತಿನ ಸಿಲ್ವರ್ ರೇಟ್ ಬಂದುಬಿಟ್ಟು ಇಟ್ ವಾಸ್ 93 ಅಂತೆ. ಸೊ ಇದು ಕೂಡ ಸಮ್ವೇರ್ ಅರೌಂಡ್ 83 ಏನೋ ಆಗ್ತಾಯಿತ್ತು, 83,000 ಏನೋ ಆಗ್ತಾಯಿತ್ತು. ಸೊ ನೋಡ್ಬೋದು, ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ಈ ರೀತಿ ದೀಪಗಳನ್ನ ಹಚ್ಚಿಡೋ ಅಂಥದ್ದು. ಹಳೆ ಬೆಳ್ಳಿ ಹೆಂಗೆ ತಗೋತೀರಾ? ಗಟ್ಟಿರುತ್ತೆ, ಮ್ಯಾಟ್ ಫಿನಿಶಿಂಗ್, ಮಿಡಲಲ್ಲಿ ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಪ್ಲಸ್ ಬಂದು ಇದೆಲ್ಲ ಪ್ಲೈನ್ ಬರುತ್ತೆ, ಇದೆಲ್ಲ ಡಿಸೈನ್ ನಗಾಸ್ ವರ್ಕ್ ಬರುತ್ತೆ. ಬೇರೆ ಅವ್ರನ್ನ ಕಳಿಸಿ, ಯಾರು ಇಲ್ಲ ಅವ್ರನ್ನ ಕಾಪಿ ಟೀ ಅಂತ ತಗೊಂಡ್ರು. ಸೊ ಎಸ್, ಇದಾಗಿತ್ತು. ಆ್ಯಕ್ಚುಲಿ ಇದು ಒಂದು ಬ್ಯಾಕ್ ಆಫ್ ಮೈ ಮೈಂಡ್ ಇದೆ, ತೊಗೋಬೇಕು ಈ ಮಂತಲ್ಲಿ ಅಂತ. ಸೊ ನೋಡೋಣ, ಹಸ್ಬೆಂಡ್ ಜೊತೆ ಈ ವೀಕೆಂಡ್ ಹೋಗಿ ಪರ್ಚೇಸ್ ಮಾಡ್ತೀನ ಅದನ್ನು ಅಂತ ಹೇಳಿ. ಇನ್ನು ಡೈಮಂಡ್ ಸೆಕ್ಷನಲ್ಲಿ ನನ್ನ ಕೊಲೀಗಿಗೆ ಡೈಮಂಡ್ ರಿಂಗ್ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರ ಹತ್ರ ಆಲ್ರೆಡಿ ಇದ್ದಿದ್ದು ಒಂದು ಡೈಮಂಡ್ ರಿಂಗ್ ಸ್ವಲ್ಪ ಟೈಟ್ ಆಗ್ತಾಯಿತ್ತು, ಅದನ್ನ ಕೂಡ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು. ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿದೆ, ಬಟ್ ಇದು ಯಾಕೋ 3 ಲೇಯರ್ಸ್ದು ಗೊತ್ತಿಲ್ಲ ಸ್ಯಾರಿ ಮೇಲೆ ಚೆನ್ನಾಗಿ ಸೂಟ್ ಆಗುತ್ತಾ ಅಂತ. ಬಟ್ ಇದಂತೂ ಚಿಕ್ಕಬಟ್ಟೆ ಇಬ್ರಿಗೂ ತುಂಬ ಇಷ್ಟ ಆಯ್ತಿದ್ದು. ಆ್ಯಂಡ್ ವಿಡಿಯೋನಲ್ಲಿ ಅಷ್ಟೇ ಕ್ಲಾರಿಟಿಯಾಗಿ ಕಾಣಿಸಿಲ್ವೇನೋ, ಬಟ್ ಡೈರೆಕ್ಟ್ ನೋಡ್ಲಿಕ್ಕಂತೂ ಇಟ್ ವಾಸ್ ಅನ್ ಅಲ್ಟಿಮೇಟ್ ಪೀಸ್ ಅಂತ ಹೇಳ್ಬೋದು. ಇಟ್ ವಾಸ್ 93 ಗ್ರಾಮ್ಸ್. ನನಗೂ ಬಹಳ ಇಷ್ಟ ಆಯಿತು. ಆ್ಯಂಡ್ ಆ ಸ್ಯಾರಿ ಪೀಸ್ ಮೇಲೆ ಹಾಕಿದ್ದು ಗೆಟಪ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟಾಗಿ ರೆಡಿ ಆದಮೇಲೆ ಇದನ್ನು ಹಾಕಿ ಒಂದು ಫಂಕ್ಷನ್ಗೆ ರೆಡಿ ಆದರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಆಥೆಂಟಿಕ್ ಸ್ಟೈಲಲ್ಲಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್ ವಿ ಬೋತ್ ಲೈಕ್ಡ್ ಅ ಲಾಟ್ ಅಂತಲೇ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ನಮ್ಮ ವಿಸಿಟ್ GRT ಟುಡೇ. ಇದನ್ನಿಷ್ಟು ಎಕ್ಸ್ಪ್ಲೋರ್ ಮಾಡಿಕೊಂಡು ಒಂದು ಸ್ವಲ್ಪ ಆಲ್ಟ್ರೇಷನ್ ವರ್ಕ್ ಕೂಡ ಆಯಿತು, ಅದನ್ನು ಕೂಡ ನನ್ನ ಕೊಲಿಗೆ ಕೊಟ್ಬಿಟ್ಟು ವಾಪಸ್ ಆದ್ವಿ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.